ನಮಸ್ಕಾರ ಸ್ನೇಹಿತರೆ, ನನ್ನೆಲ್ಲಾ ಸ್ನೇಹಿತರಿಗೂ ನನ್ನೆಲ್ಲಾ ವೀಕ್ಷಕರಿಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ತಮಗೂ ಮತ್ತು ತಮ್ಮ ಕುಟುಂಬಕ್ಕೂ ಈ 2025 ಹೊಸ ವರ್ಷ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಆ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಹತ್ರ ನಾನು ಕೇಳ್ಕೊತೀನಿ ಸ್ನೇಹಿತರೆ. ನಾವು ಕೂಡ 14ನೇ ತಾರೀಕು ಶಬರಿಮಲೆಗೆ ಹೋಗ್ತಾ ಇದೀವಿ. ಸೊ ನಾನು ಶಬರಿಮಲೆಗೆ ಹೋದಾಗ ನಾನು ಎಲ್ಲಾ KSRTC ಅಭ್ಯರ್ಥಿಗಳು ಎಷ್ಟು ಜನ ಕಾಯ್ತಾ ಇದ್ದಾರೆ ಅನ್ನೋ ಕೆಲಸ ತಗೋಬೇಕು ಅಂತ. ಎಲ್ಲರಿಗೂ ಕೂಡ ಒಳ್ಳೇದ್ ಮಾಡಪ್ಪ ಈ 2025ರಲ್ಲಿ. ಎಲ್ಲರಿಗೂ ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಇರೋ ಹಾಗೆ ನೋಡ್ಕೊಳಪ್ಪ ಅಂತ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಹತ್ರ ನಾನು ಕೇಳ್ಕೊಂಡ್ ಬರ್ತೀನಿ ಸ್ನೇಹಿತರೆ. ಎಲ್ಲರಿಗೂ ಕೂಡ ತಮಗೂ ಇನ್ನೊಮ್ಮೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಸೊ ನೋಡಿ ಸ್ನೇಹಿತರೆ, ಈ ವಿಡಿಯೋದಲ್ಲಿ NWKRTC ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಗುಡ್ ನ್ಯೂಸ್ ಬಂದಿದೆ, ಎರಡೆರಡು ಗುಡ್ ನ್ಯೂಸ್ ಬಂದಿದೆ ನನಗೆ. ಒಂದು ನೋಡಿ KSRTC ಕೂಡ ಕೊಟ್ಟೆ ಅದ್ರ ಬಗ್ಗೆ ಮಾಹಿತಿ. ಮತ್ತೆ ಇನ್ನೊಂದು ನಂದು ಫೇಸ್ಬುಕ್ ಪೇಜು 2025ರಲ್ಲಿ ಮೊದಲನೇ ದಿನನೇ ನಂದು 25,000 ಜನ ಫಾಲೋವರ್ಸ್ ಕಂಪ್ಲೀಟ್ ಆದ್ರು. ಅದು ಒಂದು ನನಗೆ ಖುಷಿ ವಿಚಾರ ಸ್ನೇಹಿತರೆ. ಸೊ ಬನ್ನಿ ಇವಾಗ ಮೇನ್ ಮ್ಯಾಟ್ರಿಗೆ ಬರೋಣ. NWKRTC ನೋಡಿ ಸ್ನೇಹಿತರೆ, NWKRTC ಇದು ಏನ್ ಇವಾಗ ಡಿಕಮ್ಸ್ ಇದೆ ನಡೀತಿದೆಯಲ್ವಾ. ಸೊ ಅದು ನೋಡಿ ಸ್ನೇಹಿತರೆ, ನಿಮ್ಗೆ 6ನೇ ತಾರೀಕೆ ಎಂಡ್ ಆಗುತ್ತಂತೆ. 6ನೇ ತಾರೀಕೆ ಲಾಸ್ಟ್ ಡೇಟ್ ಅಂತೆ. ಏನು ಆಲ್ರೆಡಿ ಬಿಟ್ಟಿದಾರ ಲಿಸ್ಟ್ ಏನು ಬಿಟ್ಟಿದಾರಲ್ಲ, ಸೊ ಅದು 6ನೇ ತಾರೀಕು ಮುಗಿದೋಗುತ್ತಂತೆ. ಇದ್ದಿದೆ 1487 ಜನ ಏನೋ ಇದ್ರು. ಸೊ ಅದು 6ನೇ ತಾರೀಕುವರೆಗೂ ಎಂಡ್ ಆಗುತ್ತೆ. ಬಟ್ 27ನೇ ತಾರೀಕು ಏನು ಮಾಜಿ ಪ್ರಧಾನಿಗಳು ತೀರ್ಕೊಂಡಿದ್ರಲ್ಲ, ಮನಮೋಹನ್ ಸಿಂಗ್ ಅವರು. ಸೊ 27ನೇ ತಾರೀಕು ಯಾರ್ಯಾರ್ದು ಅವತ್ತು ಸರ್ಕಾರಿ ರಜೆ ಘೋಷಿಸಿದ್ರಲ್ಲ, 27ನೇ ತಾರೀಕು ಯಾರ್ಯಾರ್ದಿತ್ತು ಅವ್ರಿಗೆ ನೋಡಿ 7ನೇ ತಾರೀಕು ತಗೋತಾರಂತೆ. ಇದೇ ಜನವರಿ 7ನೇ ತಾರೀಕು ಮಂಗಳವಾರ. ನೋಡಿ ಯಾರ್ಯಾರು ಸುಮಾರು ಜನ ಕೇಳ್ತಿದ್ರು ಸರ್ ನಮ್ದು ಯಾವಾಗ ಬರ್ಬೋದು ಅಂತ. ಅವ್ರಿಗೆ ಹೇಳ್ತಾ ಇರೋದು 27ನೇ ತಾರೀಕು ಡಿಸೆಂಬರ್ ಅಲ್ಲಿ ಯಾರ್ಯಾರ್ದು ರಜೆ ಇತ್ತು ಅವತ್ತು ಟ್ರ್ಯಾಕ್ ಕ್ಯಾನ್ಸಲ್ ಆಗಿತ್ತಲ್ಲ, ಅವ್ರಿಗೆ ಜನವರಿ 7ನೇ ತಾರೀಕು ತಗೋತಾರಂತೆ. ನಾನು ಇವಾಗಲೇ ಅಫಿಷಿಯಲ್ ಆಗಿ ನಾನು ಒಡೆಯರ್ ಸರ್ ಹತ್ರನೂ ಕೂಡ ಮಾತಾಡಿದೆ. ಅವರು ಕೂಡ ಅದನ್ನೇ ಹೇಳಿದ್ರು. ಇಲ್ಲ ಸರ್, ಆಬ್ಸೆಂಟ್ ಆದವ್ರಿಗೆ 7ನೇ ತಾರೀಕು ಬಿಟ್ಟಿದೀವಿ ಅಂತ ಹೇಳಿದ್ರು. ಸೊ ಆಬ್ಸೆಂಟ್ ಆದವ್ರಿಗೆ 7ನೇ ತಾರೀಕು ಬಿಟ್ಟ ಮೇಲೆ ಸ್ನೇಹಿತರೆ ನೋಡಿ 8, 9, 10, 11 ನಾನು ಹೇಳ್ತಿರೋ ಡೇಟ್ ಇದು. 8ನೇ ತಾರೀಕು, 9ನೇ ತಾರೀಕು, 10ನೇ ತಾರೀಕು, 11ನೇ ತಾರೀಕು ಜನವರಿ. ಈ 4 ದಿನಗಳಲ್ಲಿ ನೀವೇನು ಡಿಕಮ್ಸಿಗೆ ನೀವು ಆಬ್ಸೆಂಟ್ ಆಗಿರ್ದಿರಲ್ಲ, ಆಬ್ಸೆಂಟ್ ಆದವ್ರಿಗೆ 8, 9, 10, 11 ಈ 4 ದಿನ ಮಾತ್ರ ಅವಕಾಶ ಇದೆ ಅಂತೆ. ಯಾರ್ಯಾರು ಡೇಟ್ ಮಿಸ್ ಮಾಡ್ಕೊಂಡಿದ್ರ ಸೊ ನಿಮ್ಮ ಮೊಬೈಲ್ಗಳಿಗೆ ಮತ್ತೊಮ್ಮೆ ಮೆಸೇಜ್ಗಳು ಬರ್ಬೋದು. ಅಥವಾ ಇಲ್ಲ ಅಂತಂದ್ರೆ ನೀವು ಮತ್ತೆ ಇನ್ನೊಂದ್ಸತಿ ವೆಬ್ಸೈಟ್ಗೆ ಹೋಗಿ ಕರೆಪತ್ರನ ಡೌನ್ಲೋಡ್ ಮಾಡ್ಕೊಂಡು ನೋಡಿ. ನಿಮ್ಮ ಡೇಟ್ 8ನೇ ತಾರೀಕಾದ್ರೂ ಬಂದಿರಬಹುದು, 9ನೇ ತಾರೀಕಾದ್ರೂ ಬಂದಿರಬಹುದು, 10ನೇ ತಾರೀಕಾದ್ರೂ ಬಂದಿರಬಹುದು, ಅಥವಾ 11ನೇ ತಾರೀಕಾದ್ರೂ ಬಂದಿರಬಹುದು. ನೀವು ವೆಬ್ಸೈಟ್ಗೆ ಹೋಗಿ ನೀವು ಯಾವ ತರ ಮೊದಲು ಕರೆಪತ್ರನ ಡೌನ್ಲೋಡ್ ಮಾಡ್ಕೊಂಡಿದ್ರಲ್ಲ, ಸೊ ಆ ತರ ಮತ್ತೊಮ್ಮೆ ಕರೆಪತ್ರನ ಡೌನ್ಲೋಡ್ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಡೇಟ್ ಆಬ್ಸೆಂಟ್ ಆದವ್ರಿಗೆ ಹೇಳ್ತಿರೋದು. ಓಕೆನಾ? ಇಷ್ಟಿದೆ ಸ್ನೇಹಿತರೆ ಮಾಹಿತಿ. ಆಮೇಲೆ ಇದಾದ್ಮೇಲೆ ತುಂಬಾ ಇಂಪಾರ್ಟೆಂಟ್ ಆಗಿ ಎಲ್ಲರೂ ಕಾಯ್ತಾ ಇರೋದು ಡಿ. ಸರ್ ಡಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ನೋಡಿ ಸ್ನೇಹಿತರೆ, ಡಿ ಇದೇ 11ಕ್ಕೆ ಮುಗಿಯುತ್ತಲ್ವಾ ಡಿಕಮ್ಸ್. ಇದು ಆಬ್ಸೆಂಟ್ ಆದವ್ರದ್ದೆಲ್ಲ ಸೇರಿ ಕಂಪ್ಲೀಟ್ ಆಗಿ 11ಕ್ಕೆ ಮುಗಿದೋಗುತ್ತೆ. ಸೊ 11ನೇ ತಾರೀಕು ಜನವರಿ ಮುಗಿದ ತಕ್ಷಣ 12ನೇ ತಾರೀಕು ಸಂಡೇ ಇದೆ. 12ನೇ ತಾರೀಕು ಸಂಡೇ ಇದೆ ಅಲ್ವಾ. 13ನೇ ತಾರೀಕು ಸೋಮವಾರದಿಂದ ಡಿ ಸ್ಟಾರ್ಟ್ ಆಗ್ಬಹುದು NWKRTC. ಈಗ ಆಲ್ರೆಡಿ ನಮ್ಮ ಸ್ನೇಹಿತರಿಗೆ ಎಲ್ಲಾರ್ಗೂ ಕೂಡ ಮೆಸೇಜ್ಗಳು ಬಂದಿದೆ. ಅಪ್ಲಿಕೇಶನ್ ನಂಬರ್ ಲಾಸ್ಟ್ ಅಲ್ಲಿ ಇರೋರ್ಗೂ ಕೂಡ ಮೆಸೇಜ್ಗಳು ಬಂದಿದೆ. ಡಿ ಕರೆಪತ್ರನ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ. ನಾನು ಒಡೆಯರ್ ಸರ್ಗೂ ಕೂಡ ಕೇಳಿದೆ, ಏನ್ ಸರ್ ಎಲ್ಲರಿಗೂ ಒಟ್ಟಿಗೆ ಬಿಡ್ತೀರಾ ಏನು ಎತ್ತ ಅಂತ. ಇಲ್ಲ, ಎಲ್ಲರಿಗೂ ಒಂದು ಅಲರ್ಟ್ ಮೆಸೇಜ್ ಅನ್ನ ಕಳಿಸಿದೀವಿ. ಇದು ಮುಗಿತಾ ಇದ್ದಂಗೆನೆ ಇನ್ನೊಂದ್ 2-3 ದಿವಸದಲ್ಲಿ ಯಾರು ಡಿಗ್ ಅಪ್ಲಿಕೇಶನ್ ಹಾಕಿದರೆ ಅವ್ರದ್ದು ಕೂಡ ಕರೆಪತ್ರ ಡೌನ್ಲೋಡ್ ಆಗುತ್ತೆ. ಸೊ ಡೌನ್ಲೋಡ್ ಆಗಿದ ತಕ್ಷಣ ಅವ್ರದ್ದು ಕಂಟಿನ್ಯೂ ಮಾಡ್ತೀವಿ ಸರ್, ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಲ್ಲ ಅಂತ ಅಫಿಷಿಯಲ್ ಆಗಿ ಒಡೆಯರ್ ಸರ್ ಹೇಳಿದ್ದಾರೆ. NWKRTC ಡಿ ಬಗ್ಗೆ ಮಾತಾಡ್ತಿರೋ ಸ್ನೇಹಿತರೆ, ನಾನು ಯಾಕೆ ಒತ್ತಿ ಹೇಳ್ತಿದ್ದೇನೆ ಅಂದ್ರೆ ನೀವು ಯಾವುದೇ ಕಾರಣಕ್ಕೂ ಕನ್ಫ್ಯೂಸ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಹೇಳ್ತಾ ಇರೋದು. ಹಾಗಾಗಿ ಸೊ ನೋಡಿ, NWKRTC ಡಿಗ್ ಅಪ್ಲಿಕೇಶನ್ ಹಾಕಿರೋರು ಇದೇ 13ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಾ ಇದೆ. 13ನೇ ತಾರೀಕು ಜನವರಿ ಸೋಮವಾರದಿಂದ ಡಿಗ್ ಯಾರು ಅಪ್ಲಿಕೇಶನ್ ಹಾಕಿದ್ರೆ ಅವ್ರದ್ದು 13ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತಂತೆ. ಇನ್ನೊಂದು 2-3 ದಿವಸದಲ್ಲಿ ನಿಮ್ ಕರೆಪತ್ರನೂ ಕೂಡ ಡೌನ್ಲೋಡ್ ಆಗಬಹುದು. ಯಾರ್ಯಾರು ಅಪ್ಲಿಕೇಶನ್ ಸೀರಿಯಲ್ ನಂಬರ್ ಅಲ್ಲಿ ಇದ್ರ ಆಲ್ಮೋಸ್ಟ್ ಹೋಗಿ ನೀವು ವೆಬ್ಸೈಟ್ ಅಲ್ಲಿ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಈಗ ಆಲ್ರೆಡಿ ಎಲ್ಲ ನಮ್ಮ ಸ್ನೇಹಿತರಿಗೂ ಎಲ್ಲರಿಗೂ ಬಂದಿರುತ್ತೆ ಮೆಸೇಜ್. ಎಲ್ಲರಿಗೂ ಆಲ್ಮೋಸ್ಟ್ ಒಂದೇ ಸತಿ ಎಲ್ಲರಿಗೂ ಕಳಿಸ್ಬಿಟ್ಟಿದ್ದಾರೆ ಒಂದು ಅಲರ್ಟ್ ಮೆಸೇಜ್. ಸೊ ನೀವು ವೆಬ್ಸೈಟ್ಗೆ ಹೋಗಿ ನಿಮ್ಮ ಕರೆಪತ್ರನ ಡೌನ್ಲೋಡ್ ಮಾಡಕ್ಕೆ ಟ್ರೈ ಮಾಡಿ. ಯಾರು ಅಪ್ಲಿಕೇಶನ್ ಸೀರಿಯಲ್ ನಂಬರ್ ಅಲ್ಲಿ ಇದ್ದೀರಾ, ಇವತ್ತಾಗ್ತಿಲ್ಲ, ಇನ್ನೊಂದು 2-3 ದಿವಸ ಆದ್ಮೇಲೆ ಕರೆಪತ್ರನ ಡೌನ್ಲೋಡ್ ಆಗ್ಬಹುದು. ಓಕೆನಾ? ಸೊ ನೋಡಿ ಸ್ನೇಹಿತರೆ, ಇದಕ್ಕೆ ಮುಂಚೆನೂ ಕೂಡ ನಾನು ಹೇಳಿದ್ದೆ. ನನ್ನ KSRTC ಯಲ್ಲೂ ಇದೇ ಸಮಸ್ಯೆ ಆಗಿದ್ದು. ನಾನು ಮುಂಚೆನೆ ಹೇಳಿದ್ರು ಕೂಡ ಟ್ರ್ಯಾಕ್ ಟ್ರೈನಿಂಗ್ ತಗೊಳಕ್ಕೆ ಸುಮಾರು ಜನ ನೆಗ್ಲಿಜೆನ್ಸಿ ಮಾಡಿದ್ರು. ಇಲ್ಲ ನನಗೆ ಮೆಸೇಜ್ ಬಂದಾಗ ಹೋಗ್ತೀನಿ, ನೋಡೋಣ ಮಾಡೋಣ ಅಂತೇಳಿ. ಆಲ್ರೆಡಿ ಇವಾಗ ಎಲ್ಲಾ ಟ್ರ್ಯಾಕ್ಗಳು ಫುಲ್ ಆಗಿದಾವೆ. ಕನಕಪುರ ಟ್ರ್ಯಾಕು ಫುಲ್ ಆಗಿದೆ, ಶಾಂತಿಗ್ರಾಮ ಟ್ರ್ಯಾಕು ಫುಲ್ ಆಗಿದೆ. ಸೊ ಲಾಸ್ಟ್ ಮೂಮೆಂಟ್ ಅಲ್ಲಿ ಒದ್ದಾಡ ಬದಲು ನಾನು ನೋಡಿ ಇವಾಗಲೇ ಹೇಳ್ತಿರೋ ಸ್ನೇಹಿತರೆ, ನೀವು ಮೆಸೇಜ್ ಬರೋವರೆಗೂ ಕಾಯ್ಕೊಂಡು ಕೂತ್ಕೋಬೇಡಿ. ಇವತ್ತಿಂದಾನೆ ಅಥವಾ ನಾಳೆಯಿಂದಾನೆ ನೀವು
ಟ್ರ್ಯಾಕ್ ಟ್ರೈನಿಂಗ್ ಅನ್ನ ಸ್ಟಾರ್ಟ್ ಮಾಡಿ. ಎಲ್ಲಾ ಟ್ರ್ಯಾಕ್ಗಳು ಫುಲ್ ಆಗಿದಾವೆ. ಇವಾಗ ಖಾಲಿ ಇರುವಂತ ಒಂದೇ ಒಂದು ಟ್ರ್ಯಾಕ್ ಅಂದ್ರೆ ಅದು ಅಗ್ರಿಬೊಮ್ಮನಹಳ್ಳಿ ಮಾತ್ರ. ನೀವು ಯಾರಾದ್ರೂ ನಿಯರ್ ಬೈ ಅಗ್ರಿಬೊಮ್ಮನಹಳ್ಳಿ ಯಾರಾದ್ರೂ ಇದ್ರೆ ಆ ಕಡೆ ಹೋಗಿ, ಅಲ್ಲಿ 4 BS4 ಗಾಡಿಗಳಿದಾವೆ ಅಂತೆ. ಸೊ ನಾನು ಮಾಸ್ಟರ್ ಹತ್ರನೂ ಕೂಡ ಮಾತಾಡಿದ್ದೀನಿ. ಅವ್ರು ಆದಷ್ಟು ಬೇಗ ನಮ್ಮ ಟ್ರ್ಯಾಕಿಗೆ ಬಂದು ವಿಡಿಯೋ ಮಾಡಿ ಸರ್ ಅಂತ ಹೇಳಿದ್ದಾರೆ. ಸೊ ಸುಮಾರು ಏನೇನೋ ಸಮಸ್ಯೆಗಳಿದೆ ಅಂತ ಹೇಳಿದ್ರೆ ನೋಡೋಣ, ನಾನು ಗ್ರೌಂಡ್ ರಿಪೋರ್ಟ್ ಮಾಡುವಂತ ಸಂದರ್ಭದಲ್ಲಿ ಸೊ ನೀವೇನ್ ಹೇಳಿದ್ರಲ್ಲ ಎಲ್ಲಾ ಪಾಯಿಂಟ್ಸ್ ಅನ್ನು ನೋಡ್ಕೊಂಡು ನಾನು ಗ್ರೌಂಡ್ ರಿಪೋರ್ಟ್ ಮಾಡುವಾಗ ನಾನು ಅದನ್ನೆಲ್ಲ ಗಮನಿಸ್ತೀನಿ ಸ್ನೇಹಿತರೆ. ಸೊ ಹಾಗಾಗಿ ನೀವು ಇನ್ನೂ ಯಾರಾದ್ರೂ ಟ್ರ್ಯಾಕ್ ಟ್ರೈನಿಂಗ್ ತಗೊಂಡಿಲ್ಲ ಅಂದ್ರೆ ಸೊ ಆದಷ್ಟು ಬೇಗ ಹೋಗಿ. ಅಗ್ರಿಬೊಮ್ಮನಹಳ್ಳಿಯಲ್ಲಿ ಖಾಲಿ ಇದೆ ಅಂತೆ, 4 BS4 ಅಶೋಕ್ ಲೇಲ್ಯಾಂಡ್ ಗಾಡಿಗಳೇ ಇದಾವಂತೆ. ಆದಷ್ಟು ಬೇಗ ಹೋಗಿ ಟ್ರ್ಯಾಕ್ ಟ್ರೈನಿಂಗ್ ಗಳನ್ನ ತಗೊಳ್ಳಿ. ಇಲ್ಲ ನೀವೇನಾದ್ರೂ ನಿಯರ್ ಬೈ ಕನಕಪುರ ಶಾಂತಿಗ್ರಾಮ ಇದ್ರೆ ನೋಡಿ, ಅಲ್ಲೇನಾದ್ರೂ ಖಾಲಿ, ಯಾಕಂದ್ರೆ ಅಡ್ಮಿಷನ್ ಗಳು ಇಲ್ಲ ಅಂತಿದ್ದಾರೆ. ಹಂಗೇನಾದ್ರೂ ಖಾಲಿ ಇದ್ರೆ ಅಲ್ಲಿ ಕೂಡ ಹೋಗಿ ನೀವು ಟ್ರ್ಯಾಕ್ ಟ್ರೈನಿಂಗ್ ಗಳನ್ನ ತಗೋಬಹುದು. ಬಟ್ ನೆಗ್ಲಿಜೆನ್ಸಿ ಮಾಡಕ್ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ. ನನಗೆ ಮೆಸೇಜ್ ಬರಲಿ, ನಾನು ಮೆಸೇಜ್ ಬಂದಾಗ ನಾನು ಹೋಗ್ತೀನಿ ಅಂತ ನೋಡ್ಕೊಂಡು ಕೂತ್ಕೋಬೇಡಿ. ಅಷ್ಟೊತ್ತಿಗೆ ಏನಾಗುತ್ತೆ, ರಶ್ ಆಗುತ್ತೆ. ಈಗ ಆಲ್ರೆಡಿ KSRTC ತಗೋತಿದ್ದಾರೆ. NWD ಅಂದ್ರೆ ಸಿಕ್ಕಾಪಟ್ಟೆ ಜನ ಇದಾರೆ, ಡಿಗ್ ಅಪ್ಲಿಕೇಶನ್ ಹಾಕಿರೋರು. ಸೊ ಎಲ್ಲರೂ ಬಂದು ಒಂದೇ ಕಡೆ ಸೇರಿದಾಗ ಅಲ್ಲಿ ನಿಮ್ಗೆ ಕಾಲಿಡಕ್ಕೂ ಜಾಗ ಸಿಗಲ್ಲ, ಆ ರೇಂಜಿಗೆ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ಹೇಳ್ತಿರೋದು, ಇವತ್ತು ನಾಳೆಯಿಂದಾನೇ ಸ್ಟಾರ್ಟ್ ಮಾಡಿ ನೀವು ಟ್ರ್ಯಾಕ್ ಟ್ರೈನಿಂಗು. ಆಮೇಲೆ ಸ್ನೇಹಿತರೆ ಇನ್ನೊಂದು ನಾನು ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡೋದೇನಂತಂದ್ರೆ, ಸೊ ನೋಡಿದ್ವಿ ಯಾರೋ ಬೇಡದೇ ಇರೋರು, ಮಾಡಕ್ಕೆ ಕೆಲಸ ಇಲ್ದೇ ಇರೋಂಥವ್ರು ಏನೇನೋ ಬೇಕು ಅಂತ ಕಾಂಟ್ರವರ್ಸಿಗಳು ಮಾಡ್ತಿದ್ದಾರೆ. ಸೊ ದಯವಿಟ್ಟು ಅಂತವ್ರ ಬಗ್ಗೆ ನೀವು ಯಾವುದೇ ಕಾರಣಕ್ಕೂ ತಲೆ ಕೊಡಕ್ ಹೋಗ್ಬೇಡಿ ಸ್ನೇಹಿತರೆ. ಸುಮ್ನೆ ಆ ಕಾಂಟ್ರವರ್ಸಿ ಮಾಡಿದ್ರು, ಈ ಕಾಂಟ್ರವರ್ಸಿ, ಅದು ಹಂಗಾಯ್ತು ಅಲ್ಲಿ ಹಿಂಗಾಯ್ತು, ಸುಮ್ನೆ ಏನೇನೋ ಕಾಂಟ್ರವರ್ಸಿಗಳು ಮಾಡ್ತಿದ್ದಾರೆ. ಮಾಡಕ್ ಕೆಲಸ ಇಲ್ಲ ಅವ್ರಿಗೆ. ಅವರು ಕರೆಕ್ಟ್ ಆಗಿ ಟ್ರ್ಯಾಕ್ ಗಳಲ್ಲಿ ಒಳ್ಳೆ ಮಾರ್ಕ್ಸ್ ತೆಗ್ದಿಲ್ಲ. ಸೊ ಹಂಗಾಗಿ ಇವಾಗ ನಮ್ಗೆ ಅದು ಅನ್ಯಾಯ ಆಯ್ತು, ಇದು ಅನ್ಯಾಯ ಆಯ್ತು, ಯಾರು ಕಾಂಟ್ರವರ್ಸಿಗಳು ಮಾಡ್ತಿದ್ದಾರೆ. ಸೊ ಬಟ್ ಅವ್ರ ಬಗ್ಗೆ ಯಾರು ಕೂಡ ತಲೆ ಕೆಡಿಸ್ಕೋಬೇಡಿ ಸ್ನೇಹಿತರೆ. ನಿಮ್ಮ ಗುರಿ ಇದೆ, ಆ ಗುರಿ ಕಡೆಗೆ ಮಾತ್ರ ನೀವು ತಲೆನ ಗಮನ ಇಟ್ಬಿಟ್ಟು ಮುಂದುವರಿರಿ ಅಂತ ಹೇಳ್ತೀನಿ. ಸೊ ಯಾರ್ಯಾರು ಕಾಂಟ್ರವರ್ಸಿ ಮಾಡ್ತಿದ್ದಾರೆ ಅವ್ರಿಗೂ ಕೂಡ ಈ 2025ರಲ್ಲಿ ಆ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಅವ್ರಿಗೂ ಕೂಡ ಒಳ್ಳೆ ಬುದ್ಧಿನ ಕೊಟ್ಟು ಮುನ್ನಡೆಸೋಪ ಅಂತ ನಾವು ಕೂಡ ಎಲ್ಲರೂ ಕೇಳ್ಕೊಳ್ಳೋಣ. ಓಕೆನಾ? ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಏನಾದರೂ ಮಾಹಿತಿ ಇದ್ರೆ ತಿಳಿಸ್ತೀನಿ ಸ್ನೇಹಿತರೆ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.